ಮನ್ಯಾಗ ಯಾರ ಮಾತನ್ನು ಕೇಳಲಿಲ್ಲ ಅಂದ್ರೆ ಅಷ್ಟ ಆಯ್ತು. ಬಟ್ ನಮ್ಮ ಬಾಸ್ ಮಾತು ಮಾತ್ರ ಕೇಳಬೇಕು ನಾನು. ಯಾಕಂದ್ರೆ ಅವ್ನಿಗೆ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬೇಕಪ್ಪ ಅಂದ್ರೆ ನನಗೊಂದು ಗುಡ್ಡ ಹೊತ್ಕೊಂಡಂಗೆ ಆಗ್ಬಿಟ್ಟೈತೆ ತಲೆ ಮ್ಯಾಗ. ಯಾಕಂದ್ರೆ ಅವ್ರ ಅಮ್ಮ ಇದ್ದಾಗ ನನಗೆ ಅದ್ರ ಬೆಲೆ ಏನೂ ಗೊತ್ತಾಗಲಿಲ್ಲ. ಈಗಿಲ್ಲಲ್ಲ, ಅದಕ್ಕೆ ನನಗೆ ಅದ್ರ ಬೆಲೆ ಎಲ್ಲ ಗೊತ್ತಾಗೋಗ್ತೈತೆ. ಏನಪ್ಪ ಎಷ್ಟು ಕಷ್ಟಪಟ್ಟು ಅವ್ನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಆರಾಮ್ ಬೆಳಗ್ಗೆ 7 ಗಂಟೆಗೆ ಎದ್ದೆ, ಆರಾಮಾಗಿ ಹೋಗಿ ಡ್ಯೂಟಿ ಮ್ಯಾಗ ನಿಂತ್ಕೊಂಡೆ ಅಂತ ಮಾಡ್ತಿದ್ದೆ. ಅವ್ನಿಗೆ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ಇವತ್ತು ನಮ್ಮ ಬಾಡಿಗೆ ಐತ್ರಿ, ಒಂದು ಹೊರಗಡೆ ಹೊಂಟಿವಿ ದೊಡ್ಡ ಗಾಡಿ ತೊಗೊಂಡು. ಎಲ್ಲಿಗಂತ ನಿಮಗೆ ಮುಂದೆ ಗೊತ್ತಾಗುತ್ತಾ ನಾ ಎಲ್ಲಿಗೆ ಹೊಂಟೀನಿ ಅಂತೇಳಿ. ಬಂದ ತಕ್ಷಣ ಗಾಡಿನ ಕ್ಲೀನ್ ಮಾಡಿಕೊಂಡು ತೊಗೊಂಡು ಹೊಂಟ್ಬಿಟ್ಟಿನಿ ರೀ. ಡೀಸೆಲ್ ಇಲ್ಲ ಗಾಡಿಗೆ, ಡೀಸೆಲ್ ಹಾಕೊಂಡು ಹೋಗ್ಬೇಕು ಇವಾಗ. ಅದಕ್ಕೆ ಪೆಟ್ರೋಲ್ ಬಂಕ್ ಬಂದು 2,500 ರೂಪಾಯಿ ಡೀಸೆಲ್ ಹಾಕೊಂಡು ಹೊಂಟೀನಿ ರೀ. ಡೀಸೆಲ್ ಹಾಕೊಂಡು ಬಿಟ್ಟಿದ್ದು ಬರೋಬ್ಬರಿ 9:30ಗೆ, ರೋಣ ಮುಟ್ಟಿದ್ದು ಬರೋಬ್ಬರಿ 11 ಗಂಟೆಗೆ ರೀ. ಯಾಕಂದ್ರೆ ಅವ್ರು ಸ್ವಲ್ಪ ಅಲ್ಲೊಂದು ಸ್ವಲ್ಪ ನಿಂತೆ ಇಲ್ಲೊಂದು ಸ್ವಲ್ಪ ನಿಂತೆ ಅಂತೇಳಿ ನಿಂತ್ಕೊಂಡು ಬಂದ್ವಿ. ಹಂಗೆ ನಾಷ್ಟಾನು ಮುಗಿಸ್ಕೊಂಡು ಬಂದ್ವಿ. ಫೈನಲಿ ಬಂದು ನಮ್ಮ ಲೊಕೇಶನ್ಗೆ ರೀಚ್ ಆಗೀವಿ. ಹುಬ್ಳಿಗೆ ಬಂದೀವಿ ರೀ ನಾವು ಇವತ್ತು. ನಮ್ಮ ಲೋಡ್ ಐತೆ ತೊಗೊಂಬಂದು ಟಿಂಬರ್ ಯಾರ್ಡಿಗೆ ನಿಲ್ಸೀನಿ. ಜಾಗ ನೋಡ್ರಿ ಹೆಂಗೈತೆ ಅಂತೇಳಿ. ನಮ್ಮ ಗಾಡಿ ಲೋಡ್ ಮಾಡೋಕೆ ನಿಲ್ಸೀವಿ ನಾವು. ಇವಾಗ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ. ಒಂದು ಅರ್ಧ ತಾಸು ಆತ್ರಿ. ಬರೀ ಅರ್ಧ ತಾಸು ಒಳಗೆ ಇಷ್ಟ ಲೋಡ್ ಮಾಡಿದ್ದು ಗಾಡಿ ನಂದು. ಕೊನೆಗೂ ಇಷ್ಟು ಲೋಡ್ ಮಾಡೋಕ್ಕೆ 2 ಗಂಟೆ ಟೈಮ್ ತೊಗೊಂಡ್ರು. ಹುಬ್ಳಿ ಒಳಗೆ ಈ ಮಠ ಫೇಮಸ್ ಐತಿ. ಯಾವ ಮಠ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಹುಬ್ಳಿ ಬಿಟ್ಟಿದ್ದು ಸಾಯಂಕಾಲ 4:15ಗೆ, ನಾವು ಬಂದಿದ್ದು ಇಲ್ಕಲ್ಲಿಗೆ ಬರೋಬ್ಬರಿ ರಾತ್ರಿ 8:30 ಆಗೈತೆ ನೋಡ್ರಿ ಟೈಮು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.